ಪ್ರತಿ ವರ್ಷದಂತೆ ಗಣರಾಜ್ಯೋತ್ಸವನ ಜನವರಿ 26ನೇ ತಾರೀಕು ಇಡೀ ದೇಶದಲ್ಲೇ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಸಂವಿಧಾನವನ್ನು ಅಂಗೀಕರಿಸಿರ್ತಕ್ಕಂಥ ಒಂದು ಶ್ರೇಷ್ಠವಾದ ದಿನ ಜನವರಿ 26. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಇಡೀ ವಿಶ್ವದಲ್ಲೇ ಅದಕ್ಕೊಂದು ದೊಡ್ಡ ಗೌರವ ಇದೆ. ಈ ಬಾರಿ ರಾಜ್ಯಕ್ಕೆ ಸಾಧನೆ ಮಾಡಿರ್ತಕ್ಕಂಥ 8 ಜನರಿಗೆ ಏನು ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ಸರ್ಕಾರ ಕೊಟ್ಟಿದೆ. ನಾವು ಈ ಸಂದರ್ಭದಲ್ಲಿ ಆ 8 ಜನರನ್ನು ಅಭಿನಂದಿಸ್ತಕ್ಕಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾನು ಶಾಸಕನಾಗಿ ಮಾಡ್ತೇನೆ. ಮತ್ತು ಇವತ್ತು ಆರ್ಥಿಕತೆಯಲ್ಲಿ ವಿಶ್ವದಲ್ಲೇ ಭಾರತ ಮುನ್ನುಗ್ತಾ ಇರ್ತಕ್ಕಂಥದ್ದು ಇಡೀ ಎಲ್ಲ ದೇಶಗಳು ಇವತ್ತು ಗಮನಿಸ್ತಾ ಇದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನೊಂದು 1 ವರ್ಷ 2 ವರ್ಷದಲ್ಲಿ ಇದನ್ನು ನಾವು ಮೊದಲನೇ ಸ್ಥಾನಕ್ಕೆ ಬರಬೇಕು. ಈ ದೇಶ ಅಭಿವೃದ್ಧಿ ಆಗಬೇಕು. ಇದಕ್ಕೆಲ್ಲ ಕಾರಣ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇತ್ತೀಚಿನ ದಿನದಲ್ಲಿ ಅವರು ಪ್ರಧಾನಿ ಆದಮೇಲೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನಿದೆ ಅದನ್ನೆಲ್ಲ ಸ್ಮರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಸ್ವತಂತ್ರ ತಂದು ಕೊಟ್ಟಂಥ ಪುಣ್ಯಾತ್ಮರು ಮತ್ತು ಸಂವಿಧಾನ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ಪ್ರತಿನಿತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಮರಣೆಯನ್ನು ಮಾಡಬೇಕು. ನಾಡಿನ ಸಮಸ್ತ ಜನರಿಗೆ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. ತದನಂತರ ಧರ್ಮದ ಆಧಾರದಲ್ಲಿ ನಮ್ಮ ದೇಶ ವಿಭಜನೆ ಆಯಿತು. ಆದರೆ ಭಾರತ ನಾವು ನಿರಪೇಕ್ಷಿತ ದೇಶ ಆಗಬಾರ್ದು, ನಾವು ಜಾತ್ಯತೀತತೆಯಿಂದ ಕೂಡಿರಬೇಕೆಂಬ ಭಾವನೆಯಿಂದ ಒಂದು ಸಮಿತಿಯನ್ನು ರಚಿಸಲಾಯಿತು. ಸಂವಿಧಾನ ನಮ್ಗೆ ಹೇಗಿರಬೇಕು, ಜನರು ಹೇಗೆ ನಡ್ಕೊಳ್ಬೇಕು, ನಮ್ಮ ದೇಶ ಹೇಗಿರಬೇಕು, ಒಕ್ಕೂಟ ಹೇಗಿರಬೇಕು ಎಂಬ ಒಂದು ವಿಚಾರದಲ್ಲಿ BR ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಯಿತು. 1949 ನವೆಂಬರ್ 26ಕ್ಕೆ ಆ ಸಮಿತಿಯು ಸಂವಿಧಾನದ ರೂಪುರೇಷೆಯನ್ನು ಸರ್ಕಾರಕ್ಕೆ ಪ್ರಸ್ತುತಪಡಿಸಿತು. 1950 ಜನವರಿ 26ರಂದು ಆ ಸಮಿತಿ ಮಂಡಿಸಿದ ಆ ಸಂವಿಧಾನದ ಪ್ರತಿಯನ್ನು ನಮ್ಮ ದೇಶ, ನಮ್ಮ ಸರ್ಕಾರ ಅಂಗೀಕರಿಸಿತು. ಆ ದಿವಸದಿಂದ ಅಂದರೆ ಜನವರಿ 26, 1950ರಂದು ನಮ್ಮ ದೇಶ ಸ್ವತಂತ್ರವಾಗಿ ಸಾರ್ವಭೌಮ ಹಾಗೂ ಗಣರಾಜ್ಯ ಪ್ರಜಾಪ್ರಭುತ್ವವನ್ನು ಅನುಸರಿಸಿ ಜನರು, ನಮ್ಮ ದೇಶದ ಜನರು ಹೇಗಿರಬೇಕು, ಯಾವ ಜಾತಿ ಧರ್ಮ ಇದಕ್ಕಿಂತ ಮಿಗಿಲಾಗಿ ನಮ್ಮ ಸಂವಿಧಾನವನ್ನು ರಚಿಸಿ ಎಲ್ಲರೂ ಸಮಾನರು, ನಮ್ಮ ಸಂವಿಧಾನದಲ್ಲಿ ಎಲ್ಲ ನಾಗರಿಕರು ಸಮಾನರು, ಎಲ್ಲರಿಗೂ ಸಹ ವಾಕ್ ಸ್ವಾತಂತ್ರ್ಯ, ಎಲ್ಲರೂ ಸಹ ಸ್ವತಂತ್ರವಾಗಿ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಡೆಸುವ ಹಾಗೆ ಒಂದು ಸಂವಿಧಾನಯುಕ್ತವಾದ ಅಧಿಕಾರವನ್ನು ಎಲ್ಲ ನಾಗರಿಕರಿಗೆ ಕೊಟ್ಟರು. ರಾಜಪ್ರಭುತ್ವವನ್ನು ಬಿಟ್ಟು ಪ್ರಜಾಪ್ರಭುತ್ವ ನಮ್ಮ ದೇಶ ಆಯಿತು. ಇವತ್ತು ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂದರೆ ನಮ್ಮ ದೇಶ. ಆದರೆ ನಾವು ಆ ಸಂವಿಧಾನವನ್ನು BR ಅಂಬೇಡ್ಕರ್ ಸಾಹೇಬರು ನಮಗೆ ಕೊಟ್ಟ ಆ ಸಂವಿಧಾನವನ್ನು ಪರಿಪಾಲಿಸಬೇಕು. ಅದರ ದುರುಪಯೋಗವನ್ನು ಮಾಡದೆ ಸದ್ವಿನಿಯೋಗ ಮಾಡಿಕೊಂಡು ನಮ್ಮ ದೇಶ ವಿಶ್ವದಲ್ಲಿ ವಿಶ್ವಗುರು ಆಗುವಲ್ಲಿ ಇನ್ನೂ ಮಹತ್ತರವಾದ ಪಾತ್ರ ನಮ್ಮೆಲ್ಲ ಪ್ರಜೆಗಳ, ನಮ್ಮ ರಾಜಕಾರಣಿಗಳ, ನಮ್ಮ ಸರ್ಕಾರದ ಬಹುಮುಖ್ಯವಾದ ಒಂದು ಮಹತ್ತರವಾದ ನಮಗೆ ಒಂದು ಜವಾಬ್ದಾರಿ ಇದೆ. ನಮ್ಮ ದೇಶ ವಿಶ್ವಗುರು ಆಗಬೇಕಂತೇಳಿ ಹೇಳ್ತಾ ಮತ್ತೊಮ್ಮೆ ನಾನು ನಮ್ಮ ಸಮಸ್ತ ನಾಗರಿಕರಿಗೆ ಈ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.